ಹಾಯ್ ಸೂಪರ್ ಮಾಮ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತೆಲಂಗಾಣದಲ್ಲಿ ಬರುವಂಥ ಬಾಸರ ಸರಸ್ವತಿ ದೇವಾಲಯಕ್ಕೆ ಹೋಗಿದ್ವಿ. ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ. ಅಲ್ಲಿ ಗುಡಿಯ ವಿಶೇಷತೆಯೇ ಅದು. ನಮ್ಮ ಕುಶಲಂದು ಹೇಗೂ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಲ್ಲ ಸ್ಕೂಲ್ಗೆ, ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಏನು ವಿಶೇಷತೆ, ನಾವು ಹೇಗೆ ಜರ್ನಿ ಮಾಡಿದ್ವಿ, ನೆಕ್ಸ್ಟ್ ಡೇ ಅಲ್ಲಿ ಏನೇನು ನೋಡಿದ್ವಿ, ಸೈಡ್ ಸೀನ್ಸ್ ಏನು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಹೈದ್ರಾಬಾದಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸ್ಟೇಷನ್ನಿಂದ ನಾವು ರೈಲ್ ರಿಸರ್ವೇಷನ್ ಮಾಡಿಸಿದ್ವಿ, ರೈಲಿಗೆ ಹೋಗ್ತಾ ಇದ್ದೀವಿ. ನೀವು ಬಸ್ಸಲ್ಲಿ ಸಹಿತ ಹೋಗ್ಬೋದು. ಈ ಬಾಸರದಲ್ಲಿ ವಿಶೇಷ ದಿನಗಳು ಅಂದರೆ ವಸಂತ ಪಂಚಮಿ ಅಂತ ಬರುತ್ತಲ್ಲ, ಸರಸ್ವತಿ ಹುಟ್ಟಿದ ದಿನ, ಆವಾಗ ಮತ್ತು ಶರನ್ನವರಾತ್ರಿ, ದಸರಾಗಳಲ್ಲಿ, ಹಾಗೆ ವ್ಯಾಸ ಜಯಂತಿ, ಗುರುಪೌರ್ಣಿಮಾ ಮತ್ತು ಶಿವರಾತ್ರಿ, ಇಲ್ಲೆಲ್ಲ ಉತ್ಸವಗಳು ತುಂಬ ಚೆನ್ನಾಗೇ ನಡೀತಾವ. ಹಾಗೆ ಅಲ್ಲಿ ಗೋದಾವರಿ ನದಿ ಎಲ್ಲ ಬರೋದು. ಕಾಶಿಯಲ್ಲಿ ಹೇಗೆ ಗಂಗಾ ಆರತಿ ಡೈಲಿ ಆಗುತ್ತೋ ಹಾಗೆ ಇಲ್ಲಿ ಗೋದಾವರಿಯಲ್ಲೂ ಕೂಡ ಗೋದಾವರಿ ಆರತಿ ಅಂತ ಮಾಡ್ತಾರೆ. ಅವೆಲ್ಲನೂ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಸ್ಟೇಷನ್ನಿಗೆ ಬಂದು ಕುಂತೀವಿ. ರೈಲ್ ಅಂದ್ರೆ ಒಂದು ಅರ್ಧ ಗಂಟೆ ಒಂದಂಗೆ ಮುಂಚೆನೇ ಇರ್ತೀವಿ ನಾವು. ಈಗ ನೋಡಿ, ಸ್ವಲ್ಪ ಬೇಸಿಗೆ ಇರೋದ್ರಿಂದ ಲಸ್ಸಿ ಕುಡಿತಾ ಇದ್ದೀವಿ. ನಮ್ಮ ಕುಶಲಾಗೂ ಅಷ್ಟೇ, ಏನು ಕಂಡ್ರೆ ಅದು ಬೇಕು ಅಂತ ಕೇಳ್ತಾಳೆ. ಕೊಡಿಸಿದ್ರೆ ತೊಗೋತಾಳೆ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ಬಾಸರ ಅಂತ ಯಾಕೆ ಅಂತಾರೆ, ಇಲ್ಲಿ ಏನು ವಿಶೇಷತೆ ಅನ್ನೋದನ್ನು ನನಗೆ ತಿಳಿದಿರ್ತಕ್ಕಂಥ 4 ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ವ್ಯಾಸ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿದ್ರಂತ. ಅಂದರೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುತ್ತಲ್ಲ, ಅವಾಗ ಮನಸ್ಸಿಗೆ ನೆಮ್ಮದಿ ಬೇಕಂತ ಇಲ್ಲಿ ಬಂದು ತಪಸ್ಸು ಮಾಡಿದಾಗ, ಈ ಗೋದಾವರಿ ನದಿ ತೀರದಲ್ಲಿ ತಪಸ್ಸು ಮಾಡಿದಾಗ ಆಕೆಗೆ ಜಗನ್ಮಾತೆಯ ದರ್ಶನ ಆಗಿ 3 ದರ್ಶನ ಕೊಟ್ಟರಂತ. ಲಕ್ಷ್ಮೀ, ಸರಸ್ವತಿ ಮತ್ತು ಮಹಾಂಕಾಳಿ, ಇಲ್ಲಿ 3 ದೇವಾಲಯಗಳಿದ್ದಾವೆ. ಹಾಗೆ ಇಲ್ಲಿ ಸರಸ್ವತಿ ಇಲ್ಲೇ ಇರೋದ್ರಿಂದ ಇದನ್ನು ಸರಸ್ವತಿ ಆಲಯ ಅಂತ ಮೇನ್ ಟೆಂಪಲ್ ಆಗಿ ಆಕೆಗೆ ಇಲ್ಲಿ ಪೂಜಿಸುತ್ತಾರೆ. ಸರಸ್ವತಿ ಅಂದರೆ ವಿದ್ಯಾದಾತೆ ಅಲ್ಲ, ಹಾಗಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಯ್ತಂದರೆ ಇಲ್ಲಿ ಬಂದು ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಯ್ತಂದರೆ 2 ರೀತಿಯ ಟಿಕೆಟ್ಸ್ ಇರ್ತವೆ. ಒಂದು 150 ಮತ್ತು ಇನ್ನೊಂದು 1000 ರೂಪೀಸ್, 1000 ರೂಪಾಯಿ. 1000 ರೂಪಾಯಿದಾದರೆ ದೇವ್ರ ಗುಡಿ ಒಳಗಡೆನೇ ನಮಗೆ ಅರ್ಚಕರಿಂದ ಬರೆಸ್ತಾರೆ ಸ್ಲೇಟ್ ಮೇಲೆ. ಇದು 150 ರೂಪಾಯಿದಾದರೆ ಹೊರಗಡೆ ಒಂದು ಹಾಲ್ ಥರ ಮಾಡಿದ್ದಾರೆ, ಅಲ್ಲಿ ಬರೆಸ್ತಾರೆ. ಒಂದು ಟಿಕೆಟಿಗೆ 2 ಪೇರೆಂಟ್ಸ್ಗೆ ಇರ್ತದೆ. ಅದ್ರ ಜೊತೆಗೆ ನಾವು ಯಾರಾದರೂ ಹೋಗೋರಿದ್ರೆ ಪರ್ ಪರ್ಸನ್ಗೆ 50 ರೂಪೀಸ್, 150 ಅದಕ್ಕಾದರೆ, 1000 ರೂಪೀಸ್ ಅದಕ್ಕಾದರೆ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗಬೇಕು. ಈಗ ನಾವು ಸ್ಟೇಷನಲ್ಲಿ ಇಳ್ತಿದ್ದೀವಿ ನೋಡ್ರಿ, ಇದೇ ಬಾಸರ ಸ್ಟೇಷನ್ನು. ಇಲ್ಲಿಂದ ಬಾಸರ ಒಂದು 2-3 ಕಿಲೋಮೀಟರ್ ಇದೆ ಅಷ್ಟೇ, ಸಮೀಪ. ಆಟೋಗಳು ನಿಂತಿರ್ತಾವ, ಒಬ್ಬರಿಗೆ 20 ರೂಪೀಸ್ ತೊಗೋತಾರೆ ಆಟೋದಲ್ಲಿ ನಾವು ಇನ್ನು ಬಾಸರಕ್ಕೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ 1 ಡೇ ಸ್ಟೇ ಮಾಡ್ತೀವಲ್ಲ, ಯಾಕಂದರೆ ನಾವು ಗೋದಾವರಿ ಆರತಿ ನೋಡಬೇಕಂತ ತುಂಬ ಆಸೆ ಇತ್ತು. ಅದಕ್ಕಾಗಿ 1 ಡೇ ಸ್ಟೇ ಮಾಡೋಣ ಅಂತ ಬಂದ್ವಿ. ಅಲ್ಲಿ ರೂಮ್ಸ್ ಎಲ್ಲ ನೋಡಿದ್ವಿ, ನಮ್ಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಮುಂದೆ ನೋಡ್ಕೊತ ಹೋದರೆ ಇಲ್ಲೊಂದು ಹೊಸದು ನಕ್ಷತ್ರ ಇನ್ ಅಂತೇಳಿ ಒಂದು ಚೆನ್ನಾಗಾಗಿದೆ, ಅಲ್ಲಿ ರೂಮ್ಸ್ ಎಲ್ಲ ಚೆನ್ನಾಗಿದ್ದಾವೆ ಅಂತೇಳಿದ್ರು. ಬಂದು ನೋಡಿದ್ವಿ. ನಮಗಂತೂ ಇದು ತುಂಬಾ ಇಷ್ಟ ಆಯಿತು. ಅಂದರೆ ಹೊರಗಡೆ ಗಾಳಿ ಬೆಳಕಿಗೆ ವಿಂಡೋಸ್ ಇದ್ದಾವೆ, AC ಮತ್ತು ನಾನ್ AC ಎರಡೂ ಇದೆ. ಮತ್ತು TV ಇದೆ, ವೈಫೈ ಇದೆ. ವಾಶ್ರೂಮಲ್ಲಿ ಇದ್ದರೆ ನಿಮಗೆ ಬಿಸಿನೀರು ಸಹಿತ ಸಿಗ್ತವ. ಇವರು ಇಲ್ಲಿ ವರ್ಕ್ ಮಾಡುವಂಥ ವರ್ಕರ್ಸ್. ಇವರು ಸರ್ವಿಸಿಂಗ್ನು ತುಂಬ ಚೆನ್ನಾಗಿತ್ತು. ನಮ್ಮ ಕುಶಾಲ್ ಅಂತರೂ ಎಲ್ರಿಗೂ ಬೇಗ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾರಲ್ಲ, ಅವ್ರಿಗೂ ಫ್ರೆಂಡ್ ಮಾಡಿಕೊಂಡು. ಇವರೇ ಈ ಹೋಟೆಲ್ ಓನರು. ಆಗ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂದದಕ್ಕೋಸ್ಕರ ಅವರು AC ಮತ್ತು ನಾನ್ AC ಅವ್ರು ಏನೇನು ಫೆಸಿಲಿಟಿ ಕೊಟ್ಟಿದ್ದಾರೆ ಎಲ್ಲನೂ ನಮಗೆ ತೋರಿಸಿದ್ರು. ಇಲ್ಲಿರೋ ಹೋಟೆಲಲ್ಲೆಲ್ಲ ಬೆಸ್ಟ್ ಹೋಟೆಲ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಇನ್ನು ರೂಮಲ್ಲಿ ಫ್ರೆಶ್ ಅಪ್ ಆಗಿ ಗೋದಾವರಿ ನದಿಗೆ ಇಲ್ಲಿ ಆರತಿ ನಡೆಯೋ ಸ್ಥಳಕ್ಕೆ ಬರಬೇಕು ಅಂತ ರೆಡಿ ಆದ್ವಿ. ನಿಮ್ಗೆ ವಾಕೇಬಲ್ ಡಿಸ್ಟೆನ್ಸ್ ಇದೆ. ನಮಗೆ ಲೇಟ್ ಆಗಿರೋದ್ರಿಂದ ಆಟೋ ಫೆಸಿಲಿಟಿನೂ ಇದೆ. ಒಬ್ಬರಿಗೆ 20 ರೂಪೀಸ್ ತೊಗೊಳ್ತಾರೆ. ನಾವಿನ್ನು ಟೈಮ್ ಆಗಿದೆ ಅಲ್ಲ ಅಂತೇಳಿ ಇಲ್ಲಿ ಬಂದ್ವಿ. ಈ ಆರತಿನ ನಾನು ಡೈರೆಕ್ಟಾಗಿ ಇಟ್ಟಿದ್ದೀನಿ, ಎಲ್ಲರೂ ಕೇಳಿ. चंद्रभावान अपां पुष्पं पुष्पवान प्रजावान पशुमान् भवति य एवं वेद योगा भायति
नारायणाय विद्महे वासुदेवाय धीमहि तन्नो गंगा प्रचोदयात्करोमि। अन्नपूर्णा विशालाक्षी लक्ष्मी पद्मावती समेत श्री वेंकटेश्वर स्वामी की जय। श्री ज्ञान सरस्वती माता की जय। गंगा मैया की जय। गोदावरी माता की ಕೇಳಿದಿರಲ್ಲ ಫ್ರೆಂಡ್ಸ್, ಗೋದಾವರಿ ಆರತಿ ಹೇಗಿರುತ್ತೆ ಅಂತೆ. ಕಾಶಿಯಲ್ಲಿ ಹೇಗೆ ಗಂಗಾ ಆರತಿ ಡೈಲಿ ಆಗುತ್ತೋ ಹಾಗೆ ಇಲ್ಲಿ ಗೋದಾವರಿಯಲ್ಲಿ ಕೂಡ ಗೋದಾವರಿ ಆರತಿ ಅಂತ ಮಾಡ್ತಾರೆ. 7 ವರ್ಷಗಳಿಂದ ಸತತ ಮಾಡ್ತಾ ಇದ್ದಾರಂತ. ಇದು ವೇದ ಪಾಠಶಾಲಾ ಅಂತ ಅಲ್ಲಿ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ಈ ಆರತಿ ಮುಗಿದ್ಮೇಲೆ ಪ್ರಸಾದನ ಇರುತ್ತೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವೇದ ಪಾಠಶಾಲೆಗೆ ಹೋಗಿ ಅಲ್ಲಿ ಬೀಜಾಕ್ಷರ ಬರೀತಾರೆ, ಅದನ್ನು ಬರ್ಸ್ಕೊಂಡಿದ್ದೀವಿ. ಸೈಡ್ ಸೀನ್ಸ್ ಏನೇನು ನೋಡಿದ್ದೀವಿ ಅದು ಎಲ್ಲ ಪಾರ್ಟ್ 2 ಅಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತಲ್ಲ, 2 ದಿನದ್ದು ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅಂತ ನಾನು ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಇದು ಪಾರ್ಟ್ 1. ಪಾರ್ಟ್ 2 ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಈಗ ಆರತಿ ಮುಗಿಸ್ಕೊಂಡು ಇನ್ನು 8:30 ತನಕ ದರ್ಶನ ಮಾಡ್ಕೋಬೋದು ಅಂತ ಹೇಳಿದರು. ಅವಾಗ ನಾವಿಲ್ಲಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾಯಿದ್ದೀವಿ. ಹೇಗೂ ನಾಳೆ ಪೂಜೆಗೆಲ್ಲ ಸಾಮಾನು ಬೇಕಲ್ಲ, ತೊಗೊಳ್ಳೋಣ ಅಂತ ಬಂದ್ವಿ. ಮೇಲ್ಗಡೆ ಕೇಳಿದ್ವಿ, ಭಾಳ ಕಾಸ್ಟ್ಲಿ ಹೇಳಿದರು. ಇದೇ ಪೂಜಾ ಐಟಮ್ಸು. ಇದರಲ್ಲಿ ಒಂದು ಶೆಲ್ಲೆ ಇರುತ್ತೆ, ಅರಿಶಿನ ಕುಂಕುಮ ಮತ್ತು ಅಕ್ಕಿ, ಒಂದು ಸರಸ್ವತಿದು ಬುಕ್ಕ, ಒಂದು ದೊಡ್ಡ ಪಾಟಿ, 3 ಸಣ್ಣ ಪಾಟಿ ಅಂದರೆ ಸ್ಲೇಟು, ಒಂದು ಪೆನ್ಸಿಲ್ ಬಳಪ ಎಲ್ಲ ಕೊಡ್ತಾರೆ. ಕೆಳಗಡೆ ತೊಗೊಂಡ್ರೆ ತುಂಬ ಕಡಿಮೆ ಇದೆ ರೇಟು, ಹಾಗಾಗಿ ನಾವು ಕೆಳಗಡೆ ತೊಗೊಂಡ್ವಿ. ಹೇಗೂ ಊಟ ಟೈಮ್ ಇತ್ತಲ್ಲ ಅಂಥೇಳಿ ಊಟ ಮಾಡಿಕೊಂಡು ರೂಮ್ಗೆ ಹೋಗೋಣ ಅಂತ ಬರ್ತಾಯಿದ್ರೆ ಎಲ್ಲ ಶಾಪಿಂಗ್ ಎಲ್ಲ ನೋಡ್ತಾ ಬಂದ್ವಿ. ಇಲ್ಲಿ ಜ್ಯೂಸ್ ಚೆನ್ನಾಗಿ ಅನಿಸ್ತು, ಬಾದಾಮ್ ಹಾಲು ಕುಡಿದು ರೂಮಿಗೆ ಹೋಗ್ತಾಯಿದ್ದೀವಿ. ನೀವು ಮನೆಯಿಂದನೂ ಪಾಟಿ ಬಳಪ ಎಲ್ಲ ತೊಗೊಂಡು ಬರ್ಬೋದು. ಬಟ್ ಸೀಸನ್ ಇದ್ದರೆ ಭಾಳ ಕಾಸ್ಟ್ಲಿ ಇರ್ತಾರೆ. ನೀವು ಬಾರ್ಗನಿಂಗ್ ಮಾಡಿದ್ರೆ ಕಡಿಮೆ ಕೊಡ್ತಾರೆ. 100 ರೂಪೀಸ್ಲಿಂದ ಹಿಡಿದು 700 500ವರೆಗೂ ಇರುತ್ತೆ. ಈಗಿನ ಹೋಟೆಲಿಗೆ ಬಂದ್ವಿ. ನೋಡಿ, ನಮ್ಮದೇ ಚಾನಲ್ ಹಾಕಿದ್ದೀವಿ ನಾವು. ವೈಫೈ ಅನುಕೂಲ ಇರೋದ್ರಿಂದ. ನಮ್ಮ ಕುಶಲ ಏನೂ ಊಟ ಮಾಡಿರಲಿಲ್ಲಲ್ಲ, ಅವಳಿಗಾಗಿ ಹಣ್ಣು ತೊಗೊಂಡಿದ್ವಿ. ಅವಳಿಗೆ ತಿನ್ನು ಅಂದರೆ ತಿನ್ನೋದಿಲ್ಲ, ನಾವು ತಿಂತೀವಂದ್ರೆ ಮಾತ್ರ ಹಣ್ಣು ತಿಂತಾಳೆ. ಇನ್ನು ಅವಳಿಗೆ ಹಣ್ಣು ತಿನ್ನಿಸಿ ನಾವು ರೂಮಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ನೆಕ್ಸ್ಟ್ ಡೇ ನಾವು ಏನೇನು ಮಾಡಿದ್ವಿ, ಸೈಡ್ ಸೀನ್ಸ್ ಏನೇನು ನೋಡಿದ್ವಿ. ಇಲ್ಲಿ ಒಂದು ವೇದಶಿಲಾ ಅಂತ ಇದೆ, ಶಿಲೆ ಕಲ್ಲು, ಅದು ಏನು ಸ್ಪೆಷಲ್ಲು. ಮತ್ತು ಇಲ್ಲಿ ವೇದ ಪಾಠಶಾಲಾ ಅಂತಲೂ ಇದೆ, ಅಲ್ಲೇ ಬೀಜಾಕ್ಷರ ನಾಲಿಗೆ ಮೇಲೆ ಬರೀತಾರೆ, ಅದು ಏನು ಎಲ್ಲ ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಬಾಯ್.